ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಯಾವ ತರ ಹಾಕೋದು, ರಿಜಿಸ್ಟ್ರೇಷನ್ ಯಾವ ತರ ನಮ್ಮ ಸೇವಾ ಸಿಂಧುನಲ್ಲಿ ಆಗೋದು ಅದನ್ನ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್. ಫಸ್ಟ್ ನೀವು ಸೇವಾ ಸಿಂಧು ಅನ್ನೋದನ್ನ ನೀವು ಫಸ್ಟ್ ಗೂಗಲ್ ಹಾಕೊಳ್ಳಿ. ನಾನು ಸ್ಟಾರ್ಟಿಂಗ್ ಇಂದಾನು ತೋರಿಸ್ತೀನಿ. ಕ್ರೋಮ್ ಓಪನ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಗೂಗಲ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಎಂಟರ್ ಆದ್ಮೇಲೆ ಗೂಗಲ್ ಬರುತ್ತೆ. ಗೂಗಲ್ ನ ಟೈಪ್ ಮಾಡಿ. ಇಲ್ಲಿ ನೀವು ಸೇವಾ ಸಿಂಧು ನೋಡಿ, ಇಲ್ಲಿದೆ ಸೇವಾ ಸಿಂಧುನ ಟೈಪ್ ಮಾಡಿ. ಸೇವಾ ಸಿಂಧು ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ವೆಬ್ಸೈಟ್ ತೋರಿಸುತ್ತೆ. ನೀವು ಇಲ್ಲಿ ಸೇವಾ ಸಿಂಧು ಅಂತ ಹಾಕೊಂಡು ಫಸ್ಟ್ ಸೇವಾ ಸಿಂಧುಗೆ ಹೋಗಿ ಕೆಳಗಡೆ ನ್ಯೂ ರಿಜಿಸ್ಟರ್ ಅಂತ ಇದೆ, ಅದನ್ನ ಒತ್ತಿದ ತಕ್ಷಣ ನಿಮ್ಮ ಆಧಾರ್ ನಂಬರ್ ಹಾಕ್ಬೇಕು. ಹಾಕಿದ ನಂತರ ನಿಮ್ಗೆ OTP ಬರುತ್ತೆ. OTP ಬಂದಾದ್ಮೇಲೆ ನಿಮ್ಗೆ ಎರಡು ಆಪ್ಷನ್ ಕೇಳುತ್ತೆ. ಒಂದು ನಿಮ್ಮ ಇಮೇಲ್ ID, ಇನ್ನೊಂದು ನಿಮ್ಮ ಮೊಬೈಲ್ ನಂಬರ್. ಎರಡೂನು ನಿಮ್ಮ ಹತ್ರ ಇರುವಂತಹ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಹತ್ರ ಇರುವಂತಹ ಇಮೇಲ್ ID ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ OTP ಬರುತ್ತೆ. OTP ಬಂದಿದ್ದು ಆ OTP ನ ನೀವು ಇಲ್ಲಿ ಹಾಕಿದ್ರೆ ಅದು ವೆರಿಫೈ ಆಗಿ ಆಮೇಲೆ ನಿಮ್ಗೆ ಲಾಗಿನ್ ID ಕ್ರಿಯೇಟ್ ಆಗುತ್ತೆ. ಅದ್ರ ಮುಂಚೆ ನೀವು ಅಲ್ಲಿ ಪಾಸ್ವರ್ಡ್ ಸಹ ಕೇಳುತ್ತೆ. ಪಾಸ್ವರ್ಡ್ ಸಹ ನೀವು ಹಾಕೋಬೇಕಾಗುತ್ತೆ. ಪಾಸ್ವರ್ಡ್ ಹಾಕೊಂಡ್ಮೇಲೆ ಯಾವಾಗ ನಿಮ್ದು ರಿಜಿಸ್ಟ್ರೇಷನ್ ಆಗುತ್ತೋ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನ್ ನೀವು ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ಗೆ ಪಾಸ್ವರ್ಡ್ ನ ನೀವು ಏನ್ ನಾವು ಪಾಸ್ವರ್ಡ್ ಕೊಟ್ಟಿರ್ತೀವಿ ಆ ಪಾಸ್ವರ್ಡ್ ನ ಹಾಕಿದ್ಮೇಲೆ ಇಲ್ಲಿ ಮೇನ್ ಆಗಿ ನಿಮ್ಗೆ ಮೇಲ್ಗಡೆ ಮೆನು, ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ದ ಸರ್ವಿಸಸ್, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್. ನಾನು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಬಗ್ಗೆನೇ ನಾನು ನಿಮ್ಗೆ ಅದರದೇ ಅಂತ ಹೊಸ ಎಪಿಸೋಡ್ ನಾನು ಹಾಕ್ತೀನಿ. ಯಾಕಂದ್ರೆ ಸೇವಾ ಸಿಂಧುನಲ್ಲಿ ಎಷ್ಟೋ ಜನಕ್ಕೆ ಅಪ್ಲೈ ಆದ್ಮೇಲೆ ಅವ್ರಿಗೆ ಸ್ಟೇಟಸ್ ಗೊತ್ತಾಗಲ್ಲ. ಯಾವ ತರ ಅದನ್ನ ನೋಡೋದು, ನಿಮ್ಮ ಅಪ್ಲಿಕೇಶನ್ ಗಳು ಹಾಕದ್ಮೇಲೆ ಅದನ್ನ ಫಾಲೋ ಅಪ್ ಮಾಡೋದು ಹೇಗೆ, ಅದನ್ನ ನಾನು ಸಪರೇಟ್ ಆಗಿ ಎಪಿಸೋಡ್ ಮಾಡ್ತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ತರ ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ. ಇಲ್ಲಿ ಪ್ಲಾಟ್ಫಾರ್ಮ್ ಬಂದ್ಮೇಲೆ ನೋಡಿ, ಇವಾಗ ಸಹಜವಾಗಿ ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತಾರೆ. ನನ್ನ ಹೆಸರಲ್ಲೇ ನಾನು ಲಾಗಿನ್ ಮಾಡ್ತಾ ಇರೋಂಥದ್ದು ಸೇವಾ ಸಿಂಧು. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ. ಅಪ್ಲೈ ಫಾರ್ ಸರ್ವಿಸಸ್ ಅಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ. ಇದನ್ನ ಟಿಕ್ ಮಾಡಿದ ತಕ್ಷಣನೇ ನೋಡಿ ಕರ್ನಾಟಕ ನಮ್ಗೆ ತೋರಿಸುತ್ತೆ. ಅಲ್ಲಿ ನಿಮ್ಗೆ ನಾನಾ ವಿಧಗಳ ಸರ್ವಿಸಸ್ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಈಗ ನೀವು ಇಲ್ಲಿ ಸರ್ಚ್ ಅಂತ ಬಂದಿರುತ್ತೆ. ಆ ಸರ್ಚ್ ಜಾಗದಲ್ಲಿ ಪೊಲೀಸ್ ವೆರಿಫಿಕೇಶನ್ ಅಂತ POLICE ಅಂತ ಹಾಕಿ ಪೊಲೀಸ್ ಅಂತ ಹಾಕಿದ ತಕ್ಷಣ ನಿಮ್ಗೆ ನಂಬರ್ ಆಫ್ ಅಪ್ಲಿಕೇಶನ್ಸ್ ಬರುತ್ತೆ. ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಓನ್ಲಿ ಫಾರ್ ದ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಕಂಪನೀಸ್ ಅಂತ ಬರುತ್ತೆ. ಆಮೇಲೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಫಾರ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ರಿಕ್ವೆಸ್ಟ್ ಡೈರೆಕ್ಟ್ಲಿ ಬೈ ದ ಎಂಪ್ಲಾಯಿ ಆಂಟಿಸಿಡೆಂಟ್ಸ್ ವೆರಿಫಿಕೇಶನ್ ಅಂತ ಬರುತ್ತೆ. ಇದರಲ್ಲಿ ನಾನಾ ವಿಧ ಇದೆ. ಈಗ ನಾನು ಅಟ್ ಪ್ರೆಸೆಂಟ್ ನಾರ್ಮಲ್ ಆಗಿ ಏನು ಎಲ್ಲರೂ ಮಾಡಿಸ್ಕೋತಾರೆ ಅದರದ್ದು ನಾನು ಹಾಕ್ತೀನಿ. ಅದು ಬಹಳ ಇಂಪಾರ್ಟೆಂಟ್. ಅದು ನೋಡಿ, ಇಲ್ಲಿ ಕೆಳಗಡೆ 10ನೇದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಫಾರ್ ಜಾಬ್ ವೆರಿಫಿಕೇಶನ್ ಅಂತ ಇದೆ. ಇದನ್ನ ಟಿಕ್ ಮಾಡಿ. ಸೈಟ್ ಲೊಕೇಶನ್ ಕೇಳುತ್ತೆ. ಅಲೋ ವೈಲ್ ವಿಸಿಟಿಂಗ್ ದ ಸೈಟ್ ಅಂತ ಹಾಕಿ ಫಸ್ಟ್ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣನೇ ನೋಡಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಫಾರ್ ಜಾಬ್ ವೆರಿಫಿಕೇಶನ್ ಅಂತ ಬರುತ್ತೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಎರಡಿದೆ. ಸರ್ವಿಸ್ ರಿಕ್ವೈರ್ಡ್ ಅಲ್ಲಿ 2 ಪಾಯಿಂಟ್ಸ್ ಬರುತ್ತೆ. ಇಲ್ಲಿ ಒಂದು ಆಂಟಿಸಿಡೆಂಟ್ ಓನ್ಲಿ, ಇನ್ನೊಂದು ಆಂಟಿಸಿಡೆಂಟ್ ಅಂಡ್ ಅಡ್ರೆಸ್ ಅಂತ ಬರುತ್ತೆ. ಆಂಟಿಸಿಡೆಂಟ್ ಓನ್ಲಿ ಅಂತ ಅಂದಾಗ ನಿಮ್ಗೆ ಗವರ್ಮೆಂಟ್ ಫೀಸ್ ಬಂದು 450 rupees ನೀವು ಕಟ್ಟಬೇಕಾಗತ್ತೆ. ವಿತ್ ಅಡ್ರೆಸ್ ಅಂತ ಬಂದಾಗ ಆವಾಗ ನೀವು 1500 rupees ಇರುತ್ತೆ. ಪ್ಲಸ್ ನಮ್ಮ CSC ಕೇಂದ್ರದ ಅವ್ರದ್ದು ಸರ್ವಿಸ್ ಚಾರ್ಜಸ್ ಸೇರಿಸಿ ನೀವು ಕೊಡ್ಬೇಕಾಗತ್ತೆ. ಇಲ್ಲಿ ಹಾಕಿದಾಗ ನೀವು CSC ಕೇಂದ್ರಕ್ಕೆ ಹೋಗಿ ನೀವು ಹಾಕ್ಸ್ಕೊಂಡಾಗ ನೀವೇನಾದ್ರು ತಪ್ಪು ಮಾಡ್ತು ಅಂದ್ರೆ ಹಾಕಿರೋ ದುಡ್ಡು ಆಮೇಲೆ ಹೊಂಟೋಗುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವು ಹಾಕುವಾಗ ಇದು ಅಪ್ಲಿಕೇಶನ್ ನ ಕ್ಲೀನ್ ಆಗಿ ನೋಡಿ, ಕೊನೆ ಗಂಟ ನೋಡಿ. ಏನೇ ಡೌಟ್ಸ್ ಇದ್ರು ಕಾಮೆಂಟ್ಸ್ ಅಲ್ಲಿ ಹಾಕಿ. ನಾರ್ಮಲ್ ಆಗಿ ನಾನು ಲಾಗಿನ್ ಮಾಡೋ ಪ್ರೊಸೀಜರ್ ಹೇಳಿದ್ನಲ್ಲ ಆ ತರ ನಾನು ಇಲ್ಲಿ ತೋರಿಸ್ತಾ ಇರೋದು. ಅಪ್ಲಿಕೆಂಟ್ ನೇಮ್ BS ರಾಘವೇಂದ್ರ ನಂದು ಹೆಸರು ಬರುತ್ತೆ. ಚೂಸ್ ಫೈಲ್ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕಾಗತ್ತೆ. ಚೂಸ್ ಫೈಲ್ ಅಂತ ಕೊಟ್ಟಾಗ ನಾನು ಇದನ್ನ ಡೆಸ್ಕ್ಟಾಪ್ ಅಲ್ಲಿ ಹಾಕೊಂಡಿದ್ದೀನಿ. ಅದನ್ನೇ ಹಾಕ್ತೀನಿ ನಾನು ಫೈಲ್ನ. 100 KB ಗಿಂತ ಕೆಳಗಡೆ ಇರಬೇಕು, ಇಲ್ಲಾಂದ್ರೆ ತಗೊಳಲ್ಲ. ಸೊ ಅದು ಬಹಳ ದೊಡ್ಡದಾಗಿದೆ. ಸೊ ನಾನು ಅದನ್ನ ಚಿಕ್ಕದ್ ಮಾಡ್ಕೋತೀನಿ. ಓಪನ್ ವಿತ್ ಪೇಂಟ್ ಅಂತ ಕೊಟ್ಬಿಟ್ಟು ಇಲ್ಲಿ ನೋಡಿ ಬಹಳ ದೊಡ್ಡದಾಗಿದೆ. ಇದನ್ನ ರೀಸೈಜ್ ಮಾಡಿ. ಪಿಕ್ಸೆಲ್ಸ್ ಬಹಳ ದೊಡ್ಡದಿದೆ. ಲೆಟ್ ಅಸ್ ಗೋ ಫಾರ್ 300 by 450. ಓಕೆ ಅಂತ ಕೊಟ್ಟಾಗ ಇಲ್ಲಿ ಪಿಕ್ಸೆಲ್, ಇಲ್ಲಿ ಸೇವ್ ಕೊಡ್ತೀನಿ. ನೋಡಿ ಇಲ್ಲಿ 74.2 KB ಅಂತ ಬಂತು. ಇದನ್ನ ನಾನು ಅಟ್ ಪ್ರೆಸೆಂಟ್ ನಿಮ್ಗೆ ತೋರ್ಸೋದಕ್ಕೋಸ್ಕರ ಮಾಡ್ತಾ ಇರೋದು. ಇದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ, ಇಲ್ಲಿಗೆ ಬಂದ್ಬಿಡ್ತು. ನೋಡಿ ಫೋಟೋ ನನಗೆ ಅಪ್ಲಿಕೇಶನ್ ಅಲ್ಲಿ ಬಂದಿದೆ. ದ ನೆಕ್ಸ್ಟ್ ಥಿಂಗ್ ಇಸ್ ನಮ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರಬೇಕು. ಈ ಜಾಗದಲ್ಲಿ ಪ್ರೆಸ್ ಮಾಡಿ ಓಪನ್ ಆಗುತ್ತೆ ಟ್ಯಾಬ್. ಅಲ್ಲಿ ನೀವು ಯಾವ ವರ್ಷದಲ್ಲಿ ಹುಟ್ಟಿದ್ದೀರಾ. ನಾನು ಹುಟ್ಟಿದ್ದು 1976. ಓಕೆ, 76 ಹಾಕೊಳ್ಳಿ. ದೆನ್ ಮಂತ್, ಫಾದರ್ ನೇಮ್ ಹಾಕೊಳ್ಳಿ, ತಂದೆಯ ಹೆಸರು. ಐ ಥಿಂಕ್ ದಿಸ್ ವುಡ್ ಬಿ ಪ್ರಿಫರಬಲ್. ಇದು ನಿಮ್ಗೆ ಎಲ್ಲರಿಗೂ ನೋಡೋದಕ್ಕೆ ಕ್ಲೀನ್ ಆಗಿರುತ್ತೆ. ನಾನು ಇದನ್ನ ಹತ್ರದಲ್ಲಿ ಹಾಕಿದ್ರೆ ಪ್ರತಿ ಸತಿ ನೀವು ಈ ಕಡೆ ಆ ಕಡೆ ಹುಡುಕ್ಬೇಕಾಗುತ್ತೆ. ಬೆಟರ್ ಹಿಂಗೆ ಇರ್ಲಿ. BR ಸತ್ಯಕುಮಾರ್, ಲೇಟ್ ನಮ್ಮ ತಂದೆ ಅವರು. BR ನ್ಯಾಷನಾಲಿಟಿ ಇಂಡಿಯಾ. ದೆನ್
ಪರ್ಪಸ್, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ಪರ್ಪಸ್ ಅನ್ನೋದನ್ನ ನೋಡಿ. ಈ ಪರ್ಪಸ್ ಅನ್ನೋದನ್ನ ನೀವ್ ಏನಕ್ಕೆ ಹಾಕ್ತಾ ಇದ್ದೀರಾ? ಕೆಲವರು ಎಜುಕೇಶನ್ ಪರ್ಪಸ್ ಹಾಕ್ತಾರೆ, ಕೆಲವರು ಜಾಬ್ ಪರ್ಪಸ್ ಹಾಕ್ತಾರೆ. ಜಾಬ್ ಪರ್ಪಸ್ ಹಾಕಿದಾಗ ಇಲ್ಲಿ ಜಾಬ್ ಅಲ್ಲೂ ಡಿಫ್ರೆಂಟ್ ಇದೆ. ಒಂದು ಗೌರ್ಮೆಂಟ್ ಜಾಬ್, ಇನ್ನೊಂದು ಪ್ರೈವೇಟ್ ಜಾಬ್ಸ್. ಕೆಲವು ಜಾಬ್ಸ್ ಅಲ್ಲಿ ಆಂಟಿಸಿಡೆಂಟ್ ಅಂಡ್ ಅಲಾಂಗ್ ವಿತ್ ದಿ ಅಡ್ರೆಸ್ ಅಂತ ಕೇಳ್ತಾರೆ. ಆವಾಗ ನೀವು ಅದು ಅಮೌಂಟ್ ಜಾಸ್ತಿ ಆಗುತ್ತೆ ನೋಡಿ. ಇಲ್ಲಿ ಇದನ್ನ ಚೇಂಜ್ ಮಾಡಿದ ತಕ್ಷಣ ಈ ಜಾಗ ನೋಡಿ ನಿಮ್ಗೆ 1500 ರೂಪೀಸ್ ಬರುತ್ತೆ. ಅದೇ ಬರೀ ಆಂಟಿಸಿಡೆಂಟ್ ಓನ್ಲಿ ಅಂತ ಕೊಟ್ಟಾಗ ಇದು 450 ರೂಪೀಸ್ ಬರುತ್ತೆ. ನಮ್ಮ CSC ಕೇಂದ್ರದಲ್ಲಿ ಪ್ರತಿಯೊಬ್ಬರು ನಾವು ಪೊಲೀಸ್ ವೆರಿಫಿಕೇಶನ್ ಮಾಡಿ ನಮ್ಮ CSC ಗೆ ನಾವು ಕೊಟ್ಟಿರ್ತೀವಿ. ಇದೆಲ್ಲ ನಾರ್ಮಲ್ ಆಗಿ ನಾವು 450 ಮಾಡಿರ್ತೀವಿ. ಇಲ್ಲಿ ಪರ್ಪಸ್ ಫಾರ್ ಜಾಬ್ ಅಂತ ಹಾಕ್ತೀನಿ. ಅದಾದ್ಮೇಲೆ ನೀವು ಎಷ್ಟು ವರ್ಷದಿಂದ ಆ ಜಾಗದಲ್ಲಿ ನೀವು ಸ್ಟೇ ಆಗಿದ್ದೀರಾ, ಪರ್ಟಿಕ್ಯುಲರ್ ಜಾಗದಲ್ಲಿ ನಿಮ್ಮ ಅಡ್ರೆಸ್ ಸಿನ್ಸ್ ಫ್ರಮ್ 2000 ಅಂತ ಹಾಕೋತೀನಿ. ದೆನ್ ಅಗೇನ್ ಇದನ್ನ ಇವಾಗ ಸ್ವಲ್ಪ ನಿಮ್ಗೆ ಹತ್ರದಲ್ಲೇ ತೋರಿಸ್ತೀನಿ ನಾನು. ಇದನ್ನು 2025 June 6 ಟಿಲ್ ಡೇಟ್. ಇಲ್ಲಿ ಹೌಸ್ ನಂಬರ್, ನಿಮ್ಮ ಅಡ್ರೆಸ್, ನಿಮ್ಮ ಪೂರ್ತಿ ಅಡ್ರೆಸ್ ಇಲ್ಲಿ ಹಾಕ್ಬೇಕಾಗತ್ತೆ. ಯಾವ್ದಾದ್ರು ಬೇರೆ ಅಡ್ರೆಸ್ ಹಾಕ್ತೀನಿ. ಫಿಲ್ಲಿಂಗ್ ದಿಸ್ ಅಪ್. ನಂಬರ್ 1 ಏರಿಯಾ ಅಂಡ್ ವಿಲೇಜ್, ಲೆಟ್ ಇಟ್ ಬಿ ಮಾಗಡಿ ರೋಡ್, ಸ್ಟೇಟ್ ಕರ್ನಾಟಕನೇ ಇರುತ್ತೆ. ಸಿಟಿ ಬಂದು ಇಟ್ ಈಸ್ ಬ್ಯಾಂಗ್ಳೂರ್ ಸಿಟಿ. ಓಕೆ, ಇದರಲ್ಲಿ ಯು ಕ್ಯಾನ್ ಸೆಲೆಕ್ಟ್ ಡಿಫ್ರೆಂಟ್ ಮೀನ್ಸ್ ಇಲ್ಲಿ ನೋಡಿ ನಿಮ್ಗೆ ಬಾಗಲಕೋಟ್, ಇದು ನೀವು ಥ್ರೂ ಔಟ್ ಕರ್ನಾಟಕ ನೀವು ಯಾವ್ದಾದ್ರು ಸಿಟಿನಲ್ಲಿ ಇರ್ತೀರಾ ಅಲ್ಲೆಲ್ಲ ಇಲ್ಲಿ ಬರುತ್ತೆ. ಬೆಳಗಾವಿ ಸಿಟಿ, ಬ್ಯಾಂಗ್ಳೂರ್ ಸಿಟಿ, ಬ್ಯಾಂಗಲೂರು ಡಿಸ್ಟಿಕ್, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಸೋ ಆನ್, ಯಾದಗಿರಿ ಎಲ್ಲ ಇಲ್ಲೇ ಇದರಲ್ಲೇ ಇದೆ ನೋಡಿ. ಬ್ಯಾಂಗ್ಳೂರು ಡಿಸ್ಟಿಕ್ ಹಾಕಿದೆ, ಇವಾಗ ಬಂತು. ಓಕೆ, ಇಲ್ಲಿ ಈಗ ನಾನು ಮಾಗಡಿ ರೋಡ್ ಅಂತ ಹಾಕಿದೆ. ಮಾಗಡಿ ರೋಡ್ ಅಂತ ಹಾಕಿದಾಗ ನನಗೆ ಇಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ ಇದೆ. ಈ ಸ್ಟೇಷನ್ಸ್ ಅಲ್ಲಿ ಯಾವ್ದು ಬರುತ್ತೆ ನಮ್ದು ನೋಡ್ಕೊಳ್ಳಿ. ಹೊಸಳ್ಳಿ ಪೊಲೀಸ್ ಸ್ಟೇಷನ್, ಓಕೆ, ದಬಾಸ್ಪೇಟೆ. ನಿಮ್ಮ ಹತ್ತಿರದ ಯಾವ್ದು ಪೊಲೀಸ್ ಸ್ಟೇಷನ್ ಇದೆ ಅದನ್ನ ಹಾಕೊಳ್ಳಿ. ಹೊಸಳ್ಳಿ ಪೊಲೀಸ್ ಸ್ಟೇಷನ್ ಹಾಕೊಂಡಿದ್ದೀನಿ. ಪಿನ್ ಕೋಡ್ ಬಂದು ಮಾಗಡಿ ರೋಡ್ದು 560023. ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ಸಂಖ್ಯೆ ಭಾಳ ಇಂಪಾರ್ಟೆಂಟು, ಅದನ್ನ ಹಾಕೊಳ್ಳಿ. ನಾನು ಇನ್ನೊಂದು ನಂಬರ್ ಅದನ್ನೇ ಹಾಕ್ತೀನಿ, 901950. ಇಮೇಲ್ ID ಏನು ಹಾಕ್ಲೂಬೋದು, ಹಾಕ್ದೇನೂ ಇರ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವು ನೋಂದಣಿ ಮಾಡಿರ್ತೀರಾ, ಮೀನ್ಸ್ ರಿಜಿಸ್ಟ್ರೇಷನ್ ಮಾಡಿರ್ತೀರಾ. ಸೊ ಅದಕ್ಕೆ ನಿಮ್ಗೆ ಮೆಸೇಜ್ ಬರುತ್ತೆ. ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಪ್ರೆಸೆಂಟ್, ಇದನ್ನ ಬಹಳ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಕರೆಂಟ್ ಅಡ್ರೆಸ್ಗೆ ಎಸ್ ಅಂತ ಕೊಡಿ, ಆಟೋಮೆಟಿಕ್ ಆಗಿ ಕೆಳಗಡೆ ಅದೇ ಫಿಲ್ ಆಗುತ್ತೆ. ಫಿಲ್ ಆಗಿದ ತಕ್ಷಣನೇ ಲಾಸ್ಟಿಗೆ ಐ ಅಗ್ರಿ ಡಿಕ್ಲರೇಷನ್ ನ ನೀವು ಟಿಕ್ ಮಾಡ್ಕೋಬೇಕು, ಆಯ್ತಾ. ಇದನ್ನ ಟಿಕ್ ಮಾಡಿದ್ಮೇಲೆ ಕೆಳಗಡೆ ಕ್ಯಾಪ್ಚಾ, ಈ ಕ್ಯಾಪ್ಚಾನ ನೀವು ಹಾಕೊಬೇಕು. ಸಬ್ಮಿಟ್ ಕೊಟ್ಟಿದ ತಕ್ಷಣನೇ ಇದು ಸೇವ್ ಅಡ್ರೆಸ್. ನಾನು ಇದನ್ನ ಹಾಕೊಳ್ಳಲ್ಲ, ನಾನು ಇದನ್ನ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ ನೋಡಿ. ಇಲ್ಲಿ ಸಿನ್ಸ್ ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಟಾಪ್. ಅಪ್ಲಿಕೇಶನ್ ಫಾರಂ ಒಂದೊಂದೇ ನಿಮಗೆ ಝೂಮ್ ಮಾಡೇ ತೋರಿಸ್ತೀನಿ. ಅಪ್ಲಿಕೇಶನ್ ಫಾರಂ ಆಂಟಿಸಿಡೆಂಟ್ ಓನ್ಲಿ ಹಾಕೊಂಡೆ, 450 ರೂಪಾಯಿ ಬಂತು. ನನ್ನ ಹೆಸರು, ನನ್ನ ಫೋಟೋ ಬಂತು, ಡೇಟ್ ಆಫ್ ಬರ್ತು, ನಮ್ಮ ತಂದೆ ಹೆಸರು, ಇಂಡಿಯಾ, ಏನಕ್ಕೆ ಹಾಕೊಂಡಿದ್ದೀನಿ, ಪರ್ಪಸ್ ಜಾಬ್ ಪರ್ಪಸ್ಗೆ ಹಾಕೊಂಡಿದ್ದೀನಿ, ಯಾವ ವರ್ಷದಿಂದ ಯಾವ ವರ್ಷ ನಾನು ಇಲ್ಲೇ ಇದ್ದೀನಿ, 2000 ಇಂದ 2025 ಅಂತ ಹಾಕೊಂಡೆ. ದೆನ್ ಪ್ರೆಸೆಂಟ್ ಅಡ್ರೆಸ್ ಏನಿದೆ ಅದು, ಆಮೇಲೆ ಪರ್ಮನೆಂಟ್ ಅಡ್ರೆಸ್, ಇದೆರಡು ಸೇಮ್ ಅಂತ ಹಾಕೊಂಡೆ. ಡಿಕ್ಲರೇಷನ್ ನಾನು ಟಿಕ್ ಮಾಡ್ಕೊಂಡೆ. ಕರ್ನಾಟಕ ಸ್ಟೇಟ್ ಪೊಲೀಸು. ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಇಲ್ಲಿ ಕೆಳಗಡೆ ಬಂದಿರುತ್ತೆ. ಇದು ಅನೆಕ್ಷರ್, ಅಟ್ಯಾಚ್ ಅನೆಕ್ಷರ್ ಇಲ್ಲಿ ಕೇಳುತ್ತೆ. ಇವಾಗ ಅಟ್ಯಾಚ್ ಅನೆಕ್ಷರ್ ಅಲ್ಲಿ ನೀವೇನ್ ಹಾಕ್ಬೇಕು, ಇಲ್ಲಿ ಅಡ್ರೆಸ್ ಪ್ರೂಫ್, ID ಪ್ರೂಫ್, ಫೋಟೋಗ್ರಾಫ್, ರೆಫರೆನ್ಸ್ ಲೆಟರ್ ನೋಡಿ, ಇದನ್ನ ನೀವು ಹಾಕ್ಲೇಬೇಕು. ನಾನು ಇದನ್ನ ಬ್ಯಾಕ್ ಹೋಗಿ ತಿರ್ಗಾ ತೋರಿಸ್ತೀನಿ ನೋಡಿ. ಇದೆಲ್ಲ ಆಗೋದ್ಮೇಲೆ ಲಾಸ್ಟಿಗೆ ನೀವು ಇದನ್ನ ಟಿಕ್ ಮಾಡಿ ಸಬ್ಮಿಟ್ ಕೊಟ್ಟಿದ ತಕ್ಷಣನೇ ನಿಮ್ಗೆ ಈ ತರ ಅನೆಕ್ಷರ್ ಬರುತ್ತೆ. ಇಲ್ಲಿ ಬಂದಿರೋದನ್ನ ಈ ತರ ಒಂದು ನಿಮ್ಗೆ ಫಾರ್ಮೆಟ್ ಬರುತ್ತೆ. ಇದು ನಿಮ್ಗೆ ಕನ್ಫರ್ಮೇಶನ್, ಇದು ಡ್ರಾಫ್ಟ್ ರೆಫರೆನ್ಸ್ ನಂಬರ್. ಇದು ಈ ರೆಫರೆನ್ಸ್ ನಂಬರ್ನ ನೀವೇನ್ ಮಾಡಬೇಕು, ಅದನ್ನ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿಗೆ ಬೇಕಾಗಿರುವಂತ ಕೆಲವು ಡಾಕ್ಯುಮೆಂಟೇಶನ್ ನೀವು ಅಪ್ಲೋಡ್ ಮಾಡಿದ್ರೇನೆ ನೀವು ಪೇಮೆಂಟ್ ಮಾಡೋಕ್ಕಾಗೋದು. ಪೇಮೆಂಟ್ ಮಾಡಿದ್ಮೇಲೆ ನಿಮ್ದು ಪೊಲೀಸ್ ವೆರಿಫಿಕೇಶನ್ ಬರೋದು. ಅಟ್ಯಾಚ್ ಅನೆಕ್ಷರ್ ಅಂತ ಇದೆ ನೋಡಿ, ಈ ಜಾಗದಲ್ಲಿ ನೋಡಿ. ಪೂರ್ತಿ ಅಪ್ಲಿಕೇಶನ್ ಮೇಲ್ಗಡೆಯಿಂದ ಕೆಳಗಂಟ. ಓಕೆ, ದೆನ್ ನಾವು ಅಟ್ಯಾಚ್ ಅನೆಕ್ಷರ್ ಮೇಲೆ ಟಿಕ್ ಮಾಡಿ. ಟಿಕ್ ಮಾಡಿದ ತಕ್ಷಣ ಅಡ್ರೆಸ್ ಪ್ರೂಫ್ ನಿಮ್ಗೆ ಏನ್ ಕೇಳುತ್ತೆ, ಇಲ್ಲಿ ಟಿಕ್ ಮಾಡಿ. ಇಲ್ಲಿ ನಿಮ್ಗೆ ಅಡ್ರೆಸ್ ಪ್ರೂಫ್ ಏನೇನ್ ಬೇಕು ಅದನ್ನ ಕೇಳುತ್ತೆ. ಡ್ರೈವಿಂಗ್ ಲೈಸೆನ್ಸ್, ಸ್ವಲ್ಪ ದೂರ ಮಾಡ್ತೀನಿ. ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ರೆಂಟಲ್ ಅಗ್ರಿಮೆಂಟ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್. ಸಹಜವಾಗಿ ಪ್ರತಿಯೊಬ್ರು ಆಧಾರ್ ಕಾರ್ಡ್ ಹಾಕೋದು. ಆಧಾರ್ ಕಾರ್ಡ್ನ ಹಾಕಿ. ಈಗ ಯಾವ್ದಾದ್ರು ಒಂದು ನಾನು ಸುಮ್ಮನೆ ಫಾರ್ ಟೈಮಿಂಗ್ ನನ್ನ ಫೋಟೋನೇ ಹಾಕ್ತೀನಿ. ಇಲ್ಲಿ ಡಾಕ್ಯುಮೆಂಟ್ ಫಾರ್ಮೆಟ್ ಇನ್ನೊಂದು PDF ಆಗಿರಬೇಕು. ಐಡೆಂಟಿಟಿ ಪ್ರೂಫ್ ಸೇಮ್ ನೋಡಿ, ರೇಷನ್ ಕಾರ್ಡ್ ಕೇಳುತ್ತೆ, ಪ್ಯಾನ್ ಕಾರ್ಡ್ ಕೇಳುತ್ತೆ, ವೋಟರ್ ID ಕೇಳುತ್ತೆ, ದೆನ್ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್. ಇಲ್ಲೂ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿ. ಫೋಟೋಗ್ರಾಫ್ ಸೆಲೆಕ್ಟ್ ಮಾಡಿ, ಇದನ್ನ ಚೂಸ್ ಮಾಡ್ಕೊಳ್ಳಿ. ನಮ್ಮ ಫೋಟೋ ಏನೈತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಫರೆನ್ಸ್ ಲೆಟರ್ ಏನ್ ಬೇಕಾಗಿಲ್ಲ, ನೀವು ಹಾಕುವಾಗ ಕರೆಕ್ಟ್ ಆಗಿ ಹಾಕಿ. ನಾನು ಫೋಟೋಗ್ರಾಫ್ ಮಾತ್ರ ಕರೆಕ್ಟ್ ಆಗಿ ಹಾಕಿದೆ. ಇನ್ ಮಿಕ್ಕಿದ ಆಧಾರ್ ಕಾರ್ಡ್ಗೆ
ಯಾವುದೋ ಬೇರೆ ಒಂದು PDF ಆಗಿದೆ. ದಯವಿಟ್ಟು ಅಡ್ರೆಸ್ ಪ್ರೂಫ್ ಮತ್ತೆ ಐಡೆಂಟಿಟಿ ಪ್ರೂಫ್ ನ PDF ಆಗಿ ಕನ್ವರ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ಗಳನ್ನ ಅದನ್ನ ಅಪ್ಲೋಡ್ ಮಾಡಿ. ಸೇವ್ ಅನಕ್ಷರ್ ನೋಡಿ, ಸೇವ್ ಕೊಡಿ, ಕೆಳಗಡೆ ಸೇವ್ ಅಂತ ಇದೆ, ಇದನ್ನು ದೊಡ್ಡದು ಮಾಡ್ತೀನಿ, ಸೇವ್ ಅನಕ್ಷರ್ ಅಂತ ಕೊಡಿ, ಸೇವ್ ಆಗುತ್ತೆ. ಇಲ್ಲಿ ಆಗಿದ ತಕ್ಷಣನೇ ನೋಡಿ ಸೆಕೆಂಡ್ ಟೈಮ್ ನಿಮ್ಗೆ ಸೇಮ್ ಅದೇ ತರ ಬರುತ್ತೆ, ಬಟ್ ಕೆಳಗಡೆ ಡ್ರಾಫ್ಟ್ ನಂಬರ್ ಬರಲ್ಲ, ಸ್ಟಾರ್ಟಿಂಗ್ ಡ್ರಾಫ್ಟ್ ನಂಬರ್ ಬರುತ್ತೆ. ಅದು ಯಾಕೆ ಅಂತ ಅಂದ್ರೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ಕೆಲವು ಇರ್ತವೆ, ಅದನ್ನ ನಾವು ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅದಕ್ಕೆ ಅದು ಡ್ರಾಫ್ಟ್ ಹೋಗಿರುತ್ತೆ. ಈಗ ನಾವು ಹಾಕಿರುವಂತಹ ಆಧಾರ್, ಅಡ್ರೆಸ್ ಪ್ರೂಫ್, ಐಡೆಂಟಿಟಿ ಪ್ರೂಫ್ ಮತ್ತೆ ಫೋಟೋಗ್ರಾಫ್ ನೋಡಿ, ಅಡ್ರೆಸ್ ಪ್ರೂಫ್, ಐಡೆಂಟಿಟಿ ಪ್ರೂಫ್ ಮತ್ತೆ ಫೋಟೋಗ್ರಾಫ್ ಮೂರುನು ಇಲ್ಲಿ ಆಸ್ ಆಧಾರ್ PDF ಮತ್ತೆ ನನ್ನ ಫೋಟೋಗ್ರಾಫ್ ಹಾಕಿದ್ದೀನಿ. ಇದನ್ನ ಚೆಕ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಟಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿ ಬರುತ್ತೆ, ಮೇಕ್ ಪೇಮೆಂಟ್ ನೋಡಿ, ಈಗ ಲಾಸ್ಟ್ ಸ್ಟೇಜ್ ಇದು ಹಾಕಿದ ತಕ್ಷಣ ನಿಮ್ಗೆ ಮೋಡ್ ಆಫ್ ಪೇಮೆಂಟ್ ಗೆ ಹೋಗುತ್ತೆ. ಬೇರೆ ಬೇರೆ ಮೋಡ್ ಆಫ್ ಪೇಮೆಂಟ್ ಇದೆ, ಒಂದು ಬಿಲ್ ಡೆಸ್ಕ್ ಪೇಮೆಂಟ್, ಇನ್ನೊಂದು Paytm ಎರಡಿದೆ. ದಯವಿಟ್ಟು ಬಿಲ್ ಡೆಸ್ಕ್ ನ ಟಿಕ್ ಮಾಡಿ, ಟಿಕ್ ಮಾಡಿದ ತಕ್ಷಣನೇ 450 ಅಂತ ಕೇಳುತ್ತೆ, ಮೇಕ್ ಪೇಮೆಂಟ್ ಅಂತ ಕೊಡಿ, ಇದನ್ನ ಓಕೆ ಅಂತ ಕೊಡಿ. ಇದು ಇನ್ನೊಂದು ಇದಕ್ಕೆ ಬಿಲ್ ಡೆಸ್ಕ್ಗೆ ಹೋಗುತ್ತೆ. ಇಲ್ಲಿ ನೀವು 450 ರೂಪಾಯಿ ಕಟ್ಟಿದ ತಕ್ಷಣವೇ ಇದು ಹೋಗಿ ನೋಡಿ, ಇಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನಂಬರ್ ಹಾಕಿ ಅಮೌಂಟ್ನ ಹಾಕಬೇಕು. ನಾನು ಇವಾಗ ಏನು ಆಗ್ತಾ ಇಲ್ಲ, ನಾನು ನಿಮಗೆ ತೋರ್ಸೋದಕ್ಕೆ ಹಾಕಿದ್ದು, ಇದು ಕ್ಯಾನ್ಸಲ್ ಆಗಿ ಇಲ್ಲಿಗೆ ಬಂದ್ಬಿಡುತ್ತೆ, ವಾಪಸ್ ಬರುತ್ತೆ. ಇದು ಲಾಗೌಟ್ ಆಯ್ತು. ಈಗ ತಿರ್ಗಾ ಲಾಗಿನ್ ಮಾಡ್ತೀನಿ ನಾನು. ನೋಡಿ, ನಾನು ಹಾಕಿರೋ ಅಂಥ ಅಪ್ಲಿಕೇಶನ್ನು ಇದು ರಿವ್ಯಾಲಿಡೇಟ್ Paytm ನೋಡಿ, ಇಲ್ಲಿ ಬಂದ್ಬಿಡುತ್ತೆ ರಿವ್ಯಾಲಿಡೇಟ್ ಪೇಮೆಂಟ್ ಅಂತ ಬರುತ್ತೆ. ನಾನು ಹಾಕಿರೋ ಅಂಥ ಅಪ್ಲಿಕೇಶನ್ನು ನಾನು ಪೇಮೆಂಟ್ ಹಾಕಿಲ್ಲ, ಓಕೆ, ನಾನು ಪೇಮೆಂಟ್ನ ಹಾಕಿಲ್ಲ. ಸೊ ಅದೇನು ಮಾಡುತ್ತೆ, ಸರ್ವಿಸಸ್ ಅಲ್ಲಿ ಮೀನ್ಸ್ ಪೆಂಡಿಂಗ್ ಸರ್ವಿಸಸ್ ಅಲ್ಲಿ ತೋರಿಸುತ್ತೆ ರಿವ್ಯಾಲಿಡೇಟ್ ಪೇಮೆಂಟ್. ಇದು ಇಲ್ಲಿದೆ, ಡ್ರಾಫ್ಟ್ ನಂಬರ್ ಇಲ್ಲೇ ಇರುತ್ತೆ. ಸೊ ದಿಸ್ ಈಸ್ ದ ಪ್ರೊಸೀಜರ್ ಹೌ ಯು ಅಪ್ಲೈ ಫಾರ್ ದಿ ಪೊಲೀಸ್ ವೆರಿಫಿಕೇಶನ್. ಸೊ ಈ ರೀತಿಯಿಂದ ನೀವು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ನ ನೀವು ಹಾಕೊಬೋದು. ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಇನ್ನೊಂದು ಹೇಳೋದು ಮರ್ತೋದೆ, ಇದಾಗಿದ ತಕ್ಷಣವೇ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಪೇಮೆಂಟ್ ಮಾಡಿದ ತಕ್ಷಣ 450 ರೂಪೀಸ್ ಮಾಡ್ತಿರೋ ಇಲ್ಲ 1500 ಆದರೂ ಮಾಡ್ತೀರಾ, ಆ ಅಪ್ಲಿಕೇಶನ್ನು ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅಕ್ನಾಲೇಜ್ಮೆಂಟ್ ಬಂದ ಮೇಲೆ ನಿಮಗೆ ಹತ್ತಿರದ ಪೊಲೀಸ್ ಸ್ಟೇಷನಿಂದ ಮಿನಿಮಮ್ 2 to 3 ಡೇಸ್ ಆಗಿದ ತಕ್ಷಣ ನಿಮ್ಗೊಂದು ಫೋನ್ ಬರುತ್ತೆ, ವೆರಿಫಿಕೇಶನ್ಗೋಸ್ಕರ ಅವ್ರು ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಮಾಜರಿ ತೊಗೊತಾರೆ, ನೀವು ಅದೇ ಜಾಗದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಪ್ರತಿಯೊಂದು ಅವ್ರು ಬರ್ಕೊತಾರೆ. ಬರ್ಕೊಂಡಿದ್ದ ನಂತರ ನಿಮಗೆ ಅವರು ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ನೀವು ನಮೂದನೆ ಮಾಡಿರ್ತೀರಾ, ಮೀನ್ಸ್ ರಿಜಿಸ್ಟರ್ ಆಗಿರ್ತೀರಾ, ಆ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ಈಸ್ ಬಿನ್ ಪ್ರಾಸೆಸ್ ಸಕ್ಸಸ್ಫುಲಿ ಅಂತ ಬಂದು ನೀವು ಅದಾದ್ಮೇಲೆ ನೀವು ಡೌನ್ಲೋಡ್ನ ಮಾಡ್ಕೊಬೋದು. ಓಕೆ, ಸೊ ಐ ಹೋಪ್ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಡೂ ಲೈಕ್ ಬಟನ್ ನ ದಯವಿಟ್ಟು ಒತ್ತಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾತ್ರ ಮರಿದೆ ಮಾಡಿ ಪ್ರತಿಯೊಬ್ಬರಿಗೂ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿದೀನಿ. ಏನಾದ್ರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ಕಾಮೆಂಟ್ಸ್ ಅಲ್ಲಿ ಹಾಕಿ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ.